ನಾವು ಮಾತನಾಡಿದಷ್ಟು ಪಕ್ಷಕ್ಕೆ ಡ್ಯಾಮೇಜ್. ಸೈಲೆಂಟ್ ಆಗಿ ಇರೋದ್ರಿಂದ ವಿಪಕ್ಷಗಳಿಗೆ ಆಹಾರ ಆಗ್ತೀವಿ. ಕಾಂಗ್ರೆಸ್ನ ಹಿರಿಯ ಸಚಿವ ರಾಮಲಿಂಗ ರೆಡ್ಡಿ ಅವರ ಹೇಳಿಕೆ. ಸಂಪುಟ ವಿಸ್ತರಣೆ, ಸಿಎಂ ಬದಲಾವಣೆಯ ವಿಚಾರ ಯಾವುದನ್ನೂ ಕೂಡ ನಾನು ಮಾತನಾಡೋದಿಲ್ಲ. ನಾವು ಮಾತನಾಡಿದಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಸೈಲೆಂಟ್ ಆಗಿ ಇರದಿದ್ರೆ ವಿಪಕ್ಷಗಳಿಗೆ ಆಹಾರ ಆಗ್ತೀವಿ. ಕಾಂಗ್ರೆಸ್ನ ಹಿರಿಯ ಸಚಿವ ರಾಮಲಿಂಗ ರೆಡ್ಡಿ ಅವರ ಎಚ್ಚರಿಕೆ. ಸಂಪುಟ ವಿಸ್ತರಣೆ, ಸಿಎಂ ಬದಲಾವಣೆ ವಿಚಾರ ಯಾವುದನ್ನು ನಾನು ಮಾತನಾಡೋದಿಲ್ಲ. ನಾವು ಮಾತನಾಡಿದಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಯಾರು ಏನು ಮಾತನಾಡಿದ್ದಾರೋ ಗೊತ್ತಿಲ್ಲ, ಎಲ್ಲವೂ ಕೂಡ ಸರಿ ಇದೆ ಹೇಳ್ತೀನಿ. ಮಾತನಾಡುವಷ್ಟು ಪಕ್ಷಕ್ಕೆ ಹಾನಿಯಾಗುತ್ತೆ. ಸಾಧ್ಯವಾದಷ್ಟು ಎಲ್ಲರೂ ಕೂಡ ಸೈಲೆಂಟ್ ಆಗಿರಿ. ಬಿಜೆಪಿಯಲ್ಲಿರುವಷ್ಟು ಬಣ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಏನೇ ಇದ್ರೂ ಕೂಡ ನಾಲ್ಕು ಗೋಡೆ ಮಧ್ಯೆ ಇರಬೇಕು, ಚರ್ಚೆ ಮಾಡಬೇಕು. ಮಾಧ್ಯಮಗಳ ಮುಂದೆ ಮಾತನಾಡಿದ್ರೆ ವಿಪಕ್ಷಗಳಿಗೆ ಆಹಾರವಾಗ್ತೇವೆ. ಇದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ಸಲಹೆಯನ್ನ ನೀಡಿದ್ದಾರೆ. ಇದೇ ಸಲಹೆ ಅಲ್ವಾ ಹೈಕಮಾಂಡ್ ಕೊಟ್ಟಿದ್ದು ಕೂಡ. ನೀವು ಪಕ್ಷದವರೇ ಹೇಳಕ್ ಕಲ್ತಿದ್ದೀರಾ. ಯಾರು ಸೈಲೆಂಟ್ ಆಗಿದ್ದವ್ರಂತೂ ನಾನೆಲ್ಲೂ ಕಂಡಿಲ್ಲಪ್ಪ. ಸಂಪುಟ ವಿಸ್ತರಣೆ, ಸಿಎಂ ಬದಲಾವಣೆ ವಿಚಾರ ಯಾವುದನ್ನು ಕೂಡ ನಾವು ಮಾತನಾಡೋದಿಲ್ಲ. ನಾವು ಮಾತನಾಡಿದಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ ಸಚಿವ ರಾಮಲಿಂಗ ರೆಡ್ಡಿ ಅವರು ಎಲ್ಲರಿಗೂ ಕೂಡ ತಿಳಿಸೇಳುವ ಕೆಲಸ ಮಾಡಿದ್ದಾರೆ. ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಹಿರಿಯ ಸಚಿವರು ಕೋಕ್ ನೀಡುವಂತಹ ವಿಚಾರ ಮಾತನಾಡುವಂಥವರು ನಾನೇನು ಹೇಳಲ್ಲ, ನಾನೇನು ಕೇಳಬೇಡಿ, ಮಾತನಾಡಿದಷ್ಟು ನಮ್ಮ ಪಕ್ಷಕ್ಕೆ ಹಾನಿ ಆಗುತ್ತೆ. ಸಾಧ್ಯವಾದಷ್ಟು ಎಲ್ಲರೂ ಸೈಲೆಂಟ್ ಆಗಿರಬೇಕು. ಬಿಜೆಪಿಯಲ್ಲಿದ್ದಷ್ಟು ಬಣ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಏನೇ ಇದ್ರೂ ನಾಲ್ಕು ಗೋಡೆ ಮಧ್ಯೆ ಚರ್ಚೆ ಆಗಬೇಕು. ಮಾಧ್ಯಮದ ಮುಂದೆ ಬಾಯಿ ಒಂದು ಚಪ್ಪಲಕ್ಕೆ ಮಾತಾಡ್ಬಿಟ್ರೆ, ಬಾಯಿ ರುಚಿ ಸಿಗುತ್ತೆ ಅಂತ ಹೇಳಿ ಒಟ್ಟು ಮಾತಾಡ್ಬಿಟ್ರೆ ತಗಲಾಕೊಳ್ಳೋದು ನೀವೇ. ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ನಲ್ಲಿದ್ದವರಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಹಿರಿಯ ನಾಯಕರು ಅವ್ರ ಮಾತಾದರೂ ಕೇಳಬಹುದಿತ್ತು. ಇನ್ನು RSS ಚಟುವಟಿಕೆಗಳ ನಿರ್ಬಂಧಕ್ಕೆ ಹೈಕೋರ್ಟ್ ತಡೆಯನ್ನ ನೀಡಿರುವಂತಹ ವಿಚಾರವನ್ನ ಮಾತನಾಡಿದ್ರು ಅವರು. ಸರ್ಕಾರದ ಸೆಕ್ಯುಲರ್ ಮೇಲೆ ಕೋರ್ಟ್ ಆದೇಶವನ್ನ ಮಾಡಿದೆ. ಮುಖ್ಯಮಂತ್ರಿಗಳು ಅಪೀಲ್ ಹಾಕುತ್ತೇವೆ ಅಂತ ಹೇಳಿದ್ದಾರೆ. ಇದು ಹೊಸದಾಗಿ ನಾವು ಮಾಡೋದು ಕಾನೂನು ಅಲ್ಲ. ಹಿಂದೆ ಜಗದೀಶ್ ಶೆಟ್ಟರ್ ಅವರ ಕಾಲದಲ್ಲಿ ಮಾಡಿದಂಥ ಆದೇಶ. ಶಾಲಾ ಕಾಲೇಜು ಆವರಣದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಬಾರದು ಅಂತ ಹೇಳಿ ಮಾಡಿದ್ರು. ಇದು ಎಲ್ಲ ಪಕ್ಷಗಳು, ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ಅನಿವಾರ್ಯ ಆಗುತ್ತದೆ ಅಂತ ಹೇಳಿ ಇನ್ನು ಇದೇ ಸಂದರ್ಭದಲ್ಲಿ ಅವರು ತಿಳಿಸ್ತಾರೆ. ಸಂಪುಟ ವಿಸ್ತರಣೆ, ಸಿಎಂ ಬದಲಾವಣೆಯ ವಿಚಾರ ಯಾವುದನ್ನು ಕೂಡ ಮಾತನಾಡಬೇಡಿ. ನಾವು ಎಷ್ಟು ಮಾತಾಡ್ತೀವೋ ಅದು ವಿಪಕ್ಷಗಳಿಗೆ ಬಾಣ ಆಗುತ್ತೆ ಅಂತ ಹೇಳಿ ರಾಮಲಿಂಗ ರೆಡ್ಡಿ ಅವರು ಕೊಟ್ಟಿರುವಂತಹ ಸೂಚನೆ. ಆ ಸೂಚನೆ ಎಷ್ಟು ಜನ ಪಡಿತಾರೋ, ಅದು ಎಷ್ಟು ಜನ ತೆಗೆದುಕೊಳ್ತಾರೋ ಅದು ಗೊತ್ತಿಲ್ಲ. ಬಟ್ ಅವರಂತೂ ಹಿರಿಯರ ಸ್ಥಾನದಲ್ಲಿ ನಿಂತುಕೊಂಡು ಒಂದಿಷ್ಟು ಸಜೆಷನ್ ಅನ್ನು ಕೊಟ್ಟಿದ್ದಂತೂ ನಿಜ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.